ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮತ್ತೊಂದು ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ. ನನ್ನ ದಿನ ಹೀಗೆ ಶುರು ಆಯಿತು. ಬೆಳಗ್ಗೆ ಒಂದು ಒಳ್ಳೆಯ ಸನ್ಸೆಟ್ನ ನೋಡಿಕೊಂಡು, ಶುಕ್ರವಾರ ಆಗಿರೋದರಿಂದ ಪೂಜೆಗಳಿಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ, ಹಾಗೆ ಒಂದು ಸ್ವಲ್ಪ ಅದೇ ಸನ್ಲೈಟಲ್ಲಿ ಕಾಫಿ ಕುಡ್ಕೊಂಡು ದಿನಾನ ಶುರು ಮಾಡಿದೆ ನಾನು. ಇದು ನನ್ನ ಒಂದು ಪುಟ್ಟ ಆಫೀಸು. ನನ್ನ ಪುಟ್ಟ ಆಫೀಸಲ್ಲಿ ಇರುವಂಥ ಒಂದು ದೇವ್ರ ಫೋಟೋ, ಹಾಗೆ ನಮಗೆ ಬಂದಂಥ ಒಂದು ಅವಾರ್ಡ್ ಫೋಟೋ ಇದೆ, ಮತ್ತು ಆಫೀಸಲ್ಲಿ ಇರುವಂಥ ಫೈಲ್ಗಳು. ನಾನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನನ್ನ ಆಫೀಸ್ ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ. ಇದು ಡಿವೈನ್ ಸೋಲಾರ್ ಎನರ್ಜಿ. ನಾನು ಮಾಡುವಂಥ ಬಿಸ್ನೆಸ್ಸು ಬಂದು ಸೋಲಾರ್ ಎನರ್ಜಿ ಬಿಸ್ನೆಸ್ಸು. ಇದು ಪ್ರೊಪ್ರೈಟರ್ಶಿಪ್ಪಲ್ಲಿದೆ. ಸಣ್ಣ ಆಫೀಸು, ಸ್ವಲ್ಪ ಮೆಸ್ಸಿಯಾಗಿದೆ. ಸೊ ಯಾಕೆಂತಂದರೆ ಸ್ವಲ್ಪ ದಿವಸದಿಂದ ನಾನು ಅಷ್ಟು ಆಫೀಸ್ಗೆ ಬರ್ತಾ ಇಲ್ಲ, ಎಲ್ಲ ಹಂಗಂಗೆ ಇದೆ. ಇದು ಒಂದು 50 ಕಿಲೋವಾಟ್ ಇನ್ವರ್ಟ್ರ್ ಒಂದು ಸೆಂಟ್ರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀವಿ. ಬಂದಂಥ ಸ್ಟಾಕ್ಗಳೆಲ್ಲ ಸ್ವಲ್ಪ ಹಂಗಂಗೆ ಇಟ್ಕೊಂಡಿದ್ದೀವಿ. ಅದನ್ನು ಡಿಸ್ಪ್ಯಾಚ್ ಮಾಡಿಲ್ಲ, ಆಫೀಸಲ್ಲೇ ಇದೆ. ಎಲ್ಲ ಹಂಗೆ ಮಿಸ್ ಆಗಿದೆ. ಅದು ನನ್ನ ಸೀಟು. ಮತ್ತು ಬ್ಲಿಂಕಿಟಲ್ಲಿ ನಾನು ಸ್ವಲ್ಪ ಕೆಲವೊಂದು ಆರ್ಡ್ರನ್ನ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಒಂದು ಸರಿ ತೋರಿಸೋಣ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿನ 3 ಕವರ್ ಕೊಟ್ಟಿದ್ದಾರೆ. ಸಣ್ಣದಾಗಿ ಇದೆ ಇದು. ಅದ್ರ ಬದಲು ಒಂದೇ ಹಾಕಿ ಕೊಟ್ಟಿದ್ರು ಆಗಿರೋದು ಅಂತ ಅನಿಸುತ್ತೆ. ಒಂದು ಪ್ಯಾಕಲ್ಲಿ 3 ಬೆಳ್ಳುಳ್ಳಿ ಇದೆ. ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಎಷ್ಟೆಷ್ಟು ಪ್ಯಾಕ್ ಇದೆ, ಏನೇನು ತರಿಸಿದ್ದೆ ಅಂತ ಅಂದ್ಬಿಟ್ಟು ನೋಡಿ. ಅಲ್ಲ, ಇದನ್ನು ಒಂದಕ್ಕೆ ಹಾಕಿದ್ರೆ ಏನಾಗಿರೋದು? ಇದು ಎಷ್ಟು ಗ್ರಾಮು ಅಂತ? ಮೂರು ಬೆಳ್ಳುಳ್ಳಿ ಎಷ್ಟೋ ತಗೊಳ್ಳಿ. ಅಲ್ಲಿ ಈ ತರ 2 ಕೊಡೋ ಬದಲು ಒಂದಕ್ಕೆ ಕೊಟ್ಟಿದ್ರೆ ಆಗಿರೋದಲ್ವಾ? ಕ್ಯಾರೆಟ್ 2, ಹಸಿಮೆಣಸಿನ್ಕಾಯಿ 2, ಶುಂಠಿ ಸ್ವಲ್ಪ ಚೆನ್ನಾಗಿದೆ. ಮೊನ್ನೆ ನಮಗೆ ಕೊಟ್ಟಿದ್ರು ಬನಾನಾನ, ಆದರೆ ಇದೆಲ್ಲ ಪಚ್ಚಾಗಿದೆ. ಅವರೆಕಾಯಿ ಒಂದು ಫಸ್ಟೇ ಬೇಯಿಸ್ಕೊಂಡ್ರೆ ಆಯಿತು ಕುಕ್ಕರಲ್ಲಿ. ಈ ಥರ ಮನೇಲಿ ಪೂಜೆ ಚೆನ್ನಾಗಿರುತ್ತೆ ಅಣ್ಣ. ಇಲ್ಲ ಒಟ್ಟಿಗೆ ಬೇಯಿಸಿದ್ರಾಯ್ತು ಬಿಡಿ. ಅವರೆಕಾಯಿ ಒಂದು ಫಸ್ಟೇ ಬೇಯಿಸ್ಕೋಬೇಕು, ತರಕಾರಿ ಜೊತೆ ಬೇಯಲ್ಲ ಅದು. ಹೌದಾ? 2 ಸೌತೆಕಾಯಿನಾ ನೋಡಿ ತೆಗ್ ಫಸ್ಟು. ಇದೆಲ್ಲ ಇದಾಗೈತೆ ನೋಡಿರಿ. ನಾನು ಏನು ಅಮ್ಮ ಬೆಳ್ಳುಳ್ಳಿ ಇನ್ನೊಂದು ನಾನು ಡವ್ ಮಾಡ್ತಿದ್ದೇನಾ? ಬೆಂಗಳೂರಲ್ಲಿ ಒಂದು ಗಾಡಿ ಬಂದರೆ ಎಲ್ಲರೂ ಪಟಪಟ ಅಂತ ಎದ್ದು ಓಡಬೇಕು. ಆ ಥರ ಒಂದು ಸಾಂಗ್ ಹಾಕೊಂಡು ಬರ್ತಾರೆ. ನಾನು ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ಮ್ಯೂಟ್ ಮಾಡಿದ್ದೆ. ಬಟ್ ದೂರದಲ್ಲಿ ಬರ್ತಾ ಇರುವಾಗ ನಮ್ಗೆ ಗೊತ್ತಾಗ್ಬಿಟ್ಟು ಕಸ ಬಂತು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಮ್ಮ ಮನೆಯವರು ಕಸ ಹಾಕ್ಬಿಟ್ಟು ಬರ್ತಿದ್ದಾರೆ. ಸೊ ಇದೊಂದು ಚೆನ್ನಾಗಿರುತ್ತೆ. ಬಟ್ ಎಲ್ಲರೂ ಕಸನ ಗಾಡಿಗಳಿಗೆ ಹಾಕಿದ್ರೆ ಒಳ್ಳೆಯದು. ಆ ಟೈಮಿಗೆ ಮನೆಗೆ ಬೇಕಾಗಿರುವಂಥ ಗ್ರಾಸರಿನ ನಾನು ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ಮೇಲೆ ಏನೇನು ಆರ್ಡರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಒಂದು ಸರಿ ತೋರಿಸ್ತೀನಿ ನೋಡಿ. ನಾನು ಯೂಸ್ ಮಾಡುವಂಥ ಶಾಂಪು ಬಂದು ಟ್ರೆಸ್ಮಿ. ಸೊ ಅದು ಒಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದೆ. ಬಟ್ ಯಾವಾಗೂ ನಾನು ಬ್ಲಿಂಕಿಟಲ್ಲಿ ಏನು ಆರ್ಡ್ರ್ ಮಾಡಲ್ಲ. ಬಟ್ ನಾನು ಯಾವಾಗೂ ಡಿಮಾರ್ಟಿಗೆ ಹೋಗ್ಬಿಡ್ತೀನಿ. ಬಟ್ ಇವಾಗೇನೋ ಒಂಥರ ಸೋಂಬೇರಿತನ ಹೋಗಿ ತಗೊಂಡು ಬರೋದು ಅಂತ. ಇವಾಗ ಮನೆ ಬಾಗಿಲಿಗೆ ಬರೋದ್ರಿಂದ ಸೊ ಇದೊಂದು ಶೋ ಆಫ್ ಮಾಡ್ತಾಯಿದ್ದೀವಿ. ಬಟ್ ಏನಾದರೂ ಇದ್ರೂ ಹೋಗಿ ಒಂದು ರೀಸ್ನಬಲಲ್ಲಿ ತೊಗೊಬರೋದೇ ಒಳ್ಳೆಯದು. ಫಾರ್ ಅ ಲಾಂಗ್ ಲಾಸ್ಟಿಂಗ್ ಅದೇ ಚೆನ್ನಾಗಿರುತ್ತೆ. ಇದು ಬ್ಲಿಂಕಿಟಲ್ಲೆಲ್ಲ ತರಿಸಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ ನನಗೆ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ಇದು ಸೆಟ್ ಆಗಲ್ಲ. ಬಟ್
ನಾನು ಇರಲಿ ಅಂತ ತರಿಸ್ಕೊಂಡಿದ್ದೆ. ಬಟ್ ಓಕೆ, ಗ್ರೋಸರಿ ಎಲ್ಲ ತೊಗೊಂಬಂದು ಸ್ವಲ್ಪನೇ ಖಾಲಿಯಾಗಿತ್ತು, ಜಾಸ್ತಿ ಏನು ಖಾಲಿಯಾಗಿರಲಿಲ್ಲ. ಸೊ ಬೇಕಾಗಿರೋದು ನೆಸೆಸರಿ ಐಟಮ್ಸ್ ಮಾತ್ರನೇ ನಾನು ಆರ್ಡರ್ ಮಾಡಿದ್ದೆ. ಬಿಸ್ಕೆಟ್ಸ್ ಎಲ್ಲ ಕಾಫಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬಿಸ್ಕೆಟ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಕೆಲವೊಂದು ಚೆನ್ನಾದ ಹಾಲಾಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ಇದೆಲ್ಲ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಹಂಗಾಗಿ ಎಲ್ಲನೂ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಗ್ರಾಸರಿಗಳು ಇಲ್ಲ ಅಂತಂದರೆ, ಒಂದಿಲ್ಲ ಅಂತಂದರೂ ಅವಾಗ ಅಂಗಡಿಗೆ ಹೋಗೋದು ಕಷ್ಟ ಆಗಿಬಿಡುತ್ತೆ. ಸೊ ಪ್ಲ್ಯಾನ್ಡಾಗಿ ಸ್ವಲ್ಪ ಅರ್ಲಿಯಾಗಿ ತರಿಸ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಈವ್ನಿಂಗ್ ಟೈಮಲ್ಲಿ ಏನಂದರೆ ಮನೇಲಿ ಏನೂ ಇಲ್ಲ ಅಂತಂದರೆ ಒಂಥರ ತಡ್ಕೋ ಥರ ಆಗಿಬಿಡುತ್ತೆ. ನಾವು ಏನಾದರೂ ಔಟ್ಸೈಡ್ ಹೋಗಿದ್ದರೆ ಪರವಾಗಿಲ್ಲ, ಅದು ನಡೆಯುತ್ತೆ, ಆವಾಗ ನಮಗೇನು ತಿನ್ನಬೇಕಂತ ಅನಿಸಲ್ಲ. ಬಟ್ ಮನೇಲೇ ಇರ್ತೀವಿ ಅಂತ ಅನ್ನೋವಾಗ ನಮಗೆ ಏನಾದರೂ ತಿನ್ನೋಕ್ಕೆ ಬೇಕೇ ಬೇಕು ಅಂತ ಅನ್ನಿಸ್ತಿರೋದು ಅದು ಕಾಮನ್ ಆಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ತಿನ್ನೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಸ್ವಲ್ಪ ನೋಡಿಕೊಂಡು ತರಿಸ್ಕೊಂಡು ಇಟ್ಕೋಬೇಕು. ಮಕ್ಕಳಿರೋ ಮನೇಲಂತೂ ಏನಾದರೂ ಬೇಕೇ ಇರುತ್ತೆ, ಅದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಹೀಗಿತ್ತು ನನ್ನ ಗ್ರೋಸರಿ ಟೈಮು. ಬಟ್ ಯಾವ್ದು ಏನೇನು ಅಂತ ನೋಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡು ರೆಡಿಮೇಡ್ ಗೋಬಿ ಮಂಚೂರಿ ಮಸಾಲ ತರಿಸಿದ್ದಾರೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇದು ಹೆಸರುಬೇಳೆ, ಅದು ಸಿಪ್ಪೆ ಇಲ್ದಿರ ತೆಗೆದ್ರೆ ಅಟ್ಲೀಸ್ಟ್ ನಮಗೆ ಒರಿಜಿನಲ್ ಅಂತ ಗೊತ್ತಿರುತ್ತೆ. ಇಲ್ಲ ಅಂತಂದರೆ ಏನೋ ಮಿಕ್ಸ್ ಇರುತ್ತೆ, ಅದು ಕಹಿ ಹೊಡಿಯುತ್ತೆ, ಚೆನ್ನಾಗೇ ಇರೋಲ್ಲ ಹೆಸರುಬೇಳೆ. ಸೊ ಮಾಡಿಕೊಂಡು ಈ ಥರ ನೀವೇನಾದರೂ ಹೆಸರುಬೇಳೆ ತಿಂದರೆ ಅದು ಚೆನ್ನಾಗಿ ಅನಿಸುತ್ತೆ. ನೋಡಿ, ಬೇಕಾದರೆ ಟ್ರೈ ಮಾಡಿ ನೋಡಿ. ಸಿಪ್ಪೆ ಇರುವಂಥದ್ದನ್ನೇ ತೊಗೊಂಡ್ರೆ ಸಿಪ್ಪೆ ನಾವು ಬೇಕಾದರೆ ತೆಗೆದಾಕ್ಕೊಳ್ಬೋದು, ನೆಂದ ಮೇಲೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಅದು. ಬಟ್ ನಾವೇನಾದರೂ ಮಾಮೂಲಿ ಬೇಳೆ ಯೂಸ್ ಮಾಡಿದ್ರೆ ಅದು ಒಂಥರ ಚೆನ್ನಾಗೇ ಇರೋಲ್ಲ, ಹೆಸರುಬೇಳೆ ಅಂತಲೇ ಅನಿಸಲ್ಲ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ. ಸಿಪ್ಪೆ ಇರುವಂಥ ಹೆಸರುಬೇಳೆನ ತೊಗೊಂಡು ಸ್ವಲ್ಪ ಕಂಪ್ಯಾರಿಟಿವ್ಲಿ ಅದಕ್ಕಿಂತ ಇದು ಕಾಸ್ಟ್ಲಿ ಇರುತ್ತೆ. ಸಿಪ್ಪೆ ಇದ್ರೂ ಕೂಡ ಕಾಸ್ಟ್ಲಿ ಇರುತ್ತೆ ಅಂತಂದರೆ ಅದು ಒರಿಜಿನಲ್ ಇರುತ್ತೆ. ಸೊ ಅದಕ್ಕಾಗಿ ಕಾಸ್ಟ್ಲಿ ಇರುತ್ತೆ ಅದು. ಇದನ್ನೆಲ್ಲ ಕಲಬೆರಕೆಲ್ಲೇ ತಿನ್ಕೊಂಡು ನಾವೊಂಥರ ಈ ಬೂಸ ಥರ ಆಗಿಬಿಟ್ಟಿರ್ತೀವಿ ಅಂತ ಅನಿಸುತ್ತೆ ನನಗೆ. ನಾವು ಎಲ್ಲನೂ ಏನೋ ಕೊಡ್ತಾರೆ ತಿನ್ಕೊಳ್ತೀವಿ, ಆ ಥರ. ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಹೆಲ್ತ್ ವೈಸು ಸರಿ ಹೋಗುತ್ತೆ. ನೋಡಿ ಮಾಡಿ ತೊಗೊಳ್ಬೇಕು. ಹುಣ್ಸೆಹಣ್ಣು ನೋಡಿ ಒಳ್ಳೆ ಮೈಸೂರು ಪಾಕ್ ಮಾಡಿ ಫುಲ್ ಇದಾಗಿ ಗಟ್ಟಿಯಾಗಿ ಕೊಟ್ಟಿದ್ದಾರೆ. 1/4 kg ಆರ್ಡ್ರ್ ಮಾಡ್ಕೊಂಡಿದ್ದೆ. ಬಟ್ ಊರಲ್ಲಿ ಹುಣ್ಸೆಹಣ್ಣ ಈ ಸರಿ ಮಾಡೋರಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.